ಮುಂಗಾರು ಅಧಿವೇಶನಕ್ಕೆ ದೋಸ್ತಿ ಪಡೆ ಸಜ್ಜಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮೈತ್ರಿ ಅಸ್ತ್ರ ಪ್ರಯೋಗ ಮಾಡೋಕೆ ಮುಂದಾಗಿದೆ. ಮುಂಗಾರು ಅಧಿವೇಶನಕ್ಕೆ ಸಜ್ಜಾಗ್ತಿದೆ ದೋಸ್ತಿ ಪಡೆ. ಸರ್ಕಾರದ ವಿರುದ್ಧ ಮೈತ್ರಿ ಅಸ್ತ್ರ ಪ್ರಯೋಗ ಮಾಡೋಕೆ ಮುಂದಾಗಿದೆ. ಡಿಕೆಶಿ ಸರ್ಕಾರವನ್ನ ಕಟ್ಟಿ ಹಾಕಲು ಮೈತ್ರಿ ಪ್ಲಾನ್ ಮಾಡಿಕೊಂಡಿದೆ. ಆಗಸ್ಟ್ 13ರಿಂದ ಮುಂಗಾರು ಅಧಿವೇಶನ ಆರಂಭವಾಗಲಿದೆ. ಅಧಿವೇಶನ ಪೂರ್ವಭಾವಿಯಾಗಿ ಇಂದು ಸಭೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿಯ ಶಾಸಕಾಂಗ ಸಭೆ ನಡೆಯಲಿದ್ದು ಛಲವಾದಿ ಅಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಹಾಜರಿರಲಿದ್ದಾರೆ. ಮುಂಗಾರು ಅಧಿವೇಶನ ಆಗಸ್ಟ್ 13ರಿಂದ ಶುರುವಾಗ್ತಾ ಇದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಆಡಳಿತ ಪಕ್ಷವಾದಂತಹ ಕಾಂಗ್ರೆಸ್ ಪಕ್ಷವನ್ನ ಯಾವ ರೀತಿ ಕಟ್ಟಿ ಹಾಕಬೇಕು, ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ಯಾವ ಸಮಸ್ಯೆಗಳನ್ನ ಇಟ್ಕೊಂಡು ಈ ಅಧಿವೇಶನದಲ್ಲಿ ತಮ್ಮ ಧ್ವನಿಯನ್ನ ಎತ್ತಬೇಕು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಧಿವೇಶನ ಪೂರ್ವಭಾವಿ ಸಭೆ ನಡೀತಾ ಇರುವಂತದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ. ಇದು ಬಿಜೆಪಿಯ ಶಾಸಕಾಂಗ ಸಭೆ ಆಗಿರುವಂತದ್ದು. ಇದರಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ. ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಸರ್ಕಾರದ ಆಡಳಿತ ವೈಫಲ್ಯಗಳ ವಿರುದ್ಧ ಶಸ್ತ್ರವನ್ನ ಮಾಡೋಕೆ ಮುಂದಾಗಿರುವಂತದ್ದು. ಸಾಕಷ್ಟು ವಿಚಾರಗಳು ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇರುವಂತದ್ದು. ನೋಡಿ, ಪಶುವೈದ್ಯಕೀಯ ನೇಮಕಾತಿ ಅಕ್ರಮ ಪ್ರಸ್ತಾಪ ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಮಳೆ ಕೊರತೆಯಾಗಿದೆ, ಬರದ ವಿಷಯದಲ್ಲೂ ಕೂಡ ಸರ್ಕಾರಕ್ಕೆ ಚಾಟಿ ಬೀಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ಯೋಜನೆ ರೈತರ ಹೋರಾಟ ಪ್ರಮುಖ ಅಸ್ತ್ರವಾಗಿರುವಂತದ್ದು. ಕಾವೇರಿ ನೀರು ರಿಲೀಸ್ ವೇಳೆ ಸರ್ಕಾರದ ಧೋರಣೆ ಆಗಿರ್ಬೋದು, ಸಂಪುಟ ವಿಸ್ತರಣೆ ಗೊಂದಲ ಆಗಿರ್ಬೋದು, ಒಟ್ಟಾರೆಯಾಗಿ ಸಾಕಷ್ಟು ವಿಚಾರಗಳಿದೆ. ಆ ಎಲ್ಲಾ ವಿಚಾರಗಳಲ್ಲಿ ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡೋಕೆ ಬಿಜೆಪಿ ಪಡೆ ಸಜ್ಜಾಗಿದೆ, ದೋಸ್ತಿ ಪಡೆ ಸಜ್ಜಾಗಿದೆ. ಈ ಕುರಿತಂತೆ ಅಪ್ಡೇಟ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ. ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಕಿರಣ್, ಈಗಾಗಲೇ ದೋಸ್ತಿ ಪಡೆ ಇವತ್ತು ಶಾಸಕಾಂಗ ಸಭೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಹಾಗೆ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋಕೆ ಯಾವೆಲ್ಲ ಒಂದು ವಿಷಯಗಳನ್ನ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ, ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ? ಎಸ್ ಕಾವ್ಯ, ಹೌದು. ಏನು ಇವತ್ತು ಬಿಜೆಪಿ ನೇತೃತ್ವದ ಶಾಸಕಾಂಗ ಪಕ್ಷದ ಸಭೆಯನ್ನ ಆರ್ ಅಶೋಕ್ ಅವರು ಕರೆದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆಗ ಆಗಸ್ಟ್ 13ರಿಂದ ಏನು ಮುಂಗಾರು ಅಧಿವೇಶನ ಆರಂಭವಾಗ್ತಾ ಇರುವಂತದ್ದು. ಮುಂಗಾರು ಅಧಿವೇಶನದಲ್ಲಿ ಆಡಳಿತ ಪಕ್ಷವಾದಂತಹ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಕೆಪಿಎಸ್ಸಿ ನೇಮಕಾತಿ ಹಗರಣದಲ್ಲಿ, ಅಂದ್ರೆ ಪಶುವೈದ್ಯಕೀಯ ನೇಮಕಾತಿ ಏನು ಇಲ್ಲಿ ಆಗಿರ್ತಕ್ಕಂಥ ಅಕ್ರಮ ಆಗಿರ್ಬೋದು, ಮತ್ತೆ ಕಾವೇರಿ ನದಿ ನೀರು ತಮಿಳುನಾಡಿಗೆ ಬಿಡುವಂತಹ ಇಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಒಂದು ರೀತಿ ಮೃದು ಧೋರಣೆ ಆಗಿರ್ಬೋದು, ಅಂದ್ರೆ ಏನು CWRC CWMCಗೆ ಎಂಗೆ ಏನು ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ಬಗ್ಗೆ ಇರುವಂತಹ ಎಲ್ಲ ಏನು ಬರ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಡುವಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೆ ಬಿದ್ದಿರ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ಅಧಿಕಾರ ಹಂಚಿಕೆಯಲ್ಲಿ ಇಡೀ ವರ್ಷ ಅಧಿಕಾರ ಹಂಚಿಕೆಯಲ್ಲೇ ಸರ್ಕಾರ ಕಳೆದಿರ್ತಕ್ಕಂಥದ್ದು, ರಾಜ್ಯದ ಆಡಳಿತದಲ್ಲಿ ಎಲ್ಲೋ ಒಂದ್ ಕಡೆ ಕುಂಠಿತ ಆಗಿದೆ. ಈ ಎಲ್ಲ ವಿಚಾರಗಳ ಜೊತೆಗೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಬರ ಅಧ್ಯಯನವನ್ನ ರಾಜ್ಯ ಸರ್ಕಾರ ಸರಿಯಾಗಿ ಮಾಡಿಲ್ಲ, ಜನರ ಕಷ್ಟಗಳನ್ನ ಕೇಳಿಲ್ಲ ಅನ್ನುವಂತ ಒಂದಿಷ್ಟು ವಿಚಾರಗಳಾಗಿರ್ಬೋದು. ಮತ್ತೆ ಈ ಹಿಂದೆ ಏನು ಬಿಡದಿ ಹೋರಾಟವಾಗಿ ಈಗಾಗಲೇ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರುವಂತದ್ದು. ಬಿಡದಿ ಹೋರಾಟವನ್ನು ಕೂಡ ಈ ಏನು ಅಧಿವೇಶನದಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿರುವಂತದ್ದು. ಇದೇ ನಿಟ್ಟಿನಲ್ಲಿ ನಾಳೆ ಬಿಜೆಪಿ ಮತ್ತು ಜೆಡಿಎಸ್ ಸಭೆಯನ್ನ ಮುಂಚಿತವಾಗಿ ಇವತ್ತು ರಾಜ್ಯ ಬಿಜೆಪಿ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಒಂದು ನಿರ್ದಿಷ್ಟ ವಿರೋಧ ಪಕ್ಷವಾಗಿ ಯಾವೆಲ್ಲ ವಿಚಾರಗಳನ್ನ ಏನು ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡಬೇಕು, ಈ ಮೂಲಕವಾಗಿ ಸರ್ಕಾರವನ್ನು ಕಟ್ಟಿ ಹಾಕಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಒಂದು ಪೂರ್ವಭಾವಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಂಡು ಒಂದು ಗಟ್ಟಿ ನಿರ್ಧಾರದೊಂದಿಗೆ ಅಧಿವೇಶನವನ್ನ ಎದುರಿಸಕ್ಕೆ ವಿಪಕ್ಷವಾದಂತ ಬಿಜೆಪಿ ತಯಾರಿಯನ್ನು ಮಾಡಿಕೊಳ್ಳುತ್ತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಕಿರಣ್ ಕಾನ್ಮನೆ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.